ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಮತ್ತೆ ಹೊಸ 2 ವಿಷಯದೊಂದಿಗೆ ಬಂದಿದ್ದೇನೆ. ಒಂದು CBE ಕಾರ್ಯಕ್ರಮ, ಇನ್ನೊಂದು ಹೆಡ್ ಕೌಂಟ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಫಸ್ಟ್ ಪೋಷನ್ ಟ್ರ್ಯಾಕರ್ಗೆ ಹೋಗೋಣ. ಟ್ರ್ಯಾಕರ್ ಓಪನ್ ಮಾಡಿದ ತಕ್ಷಣ ನಮಗೆ ಬರೋದು ನೆಕ್ಸ್ಟು ಈವೆಂಟ್ಸಿಗೆ ಹೋಗೋಣ. ಮೋರಿಗೆ ಹೋಗಿ ಈವೆಂಟ್ಸಿಗೆ ಹೋಗೋಣ. ಈವೆಂಟ್ಸಲ್ಲಿ CBE ಕಾರ್ಯಕ್ರಮಕ್ಕೆ ಕ್ಲಿಕ್ ಮಾಡೋಣ. ಅಲ್ಲಿ ಹೋದಾದ್ಮೇಲೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟು ಏನು ಮಾಡುತ್ತೆ, ಫಸ್ಟು ಡೇಟ್ ಮೇಲೆ ಕ್ಲಿಕ್ ಮಾಡಿ ಅದು ಅವತ್ತಿನ ಡೇಟ್ ಹಾಕಿ, ಸೆಕೆಂಡ್ ಥಿಂಗು ಸೆಲೆಕ್ಟ್ ಥೀಮ್ ಅಂತ ಸೆಲೆಕ್ಟ್ ಮಾಡಿ ಪಬ್ಲಿಕ್ ಹೆಲ್ತ್ ಮೆಸೇಜಿಂಗ್ ಅಂತ ಇರುತ್ತೆ, ಅದೇ ಆರೋಗ್ಯ ಕಾರ್ಯಕ್ರಮ ಇರುತ್ತೆ. ಸೊ ಅದನ್ನು ನಾವು ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಾದಮೇಲೆ ಅದು ಸಕ್ಸಸ್ಫುಲ್ ಇಲ್ಲ ಅಂತ ತೋರಿಸುತ್ತೆ. ಸೊ ಇದಿಷ್ಟು ಆಯಿತು. ಆದರೆ ನಾನು ತುಂಬ ಲೇಟಾಗಿ ಈ ವಿಷಯನ ತಂದಿದ್ದೀನಿ, ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಮತ್ತು ನಿಮ್ಮಲ್ಲಿ ಏನಾದ್ರು ತಿದ್ದುಪಡಿ ಇದ್ದರೆ ಆ ಪೆನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಡೇಟ್ ಚೇಂಜ್ ಮಾಡೋಂಗಿದ್ರೆ ಡೇಟ್ ಚೇಂಜ್ ಮಾಡಿ, ಥೀಮ್ ಚೇಂಜ್ ಮಾಡೋಂಗಿದ್ರೆ ಮತ್ತು ಥೀಮ್ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿಕೊಂಡು ಮತ್ತು ನೀವು ಅದ್ರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ರೆಕಾರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಹೇಳಿ ತೋರಿಸುತ್ತೆ. ಸೊ ಇದಿಷ್ಟು ಒಂದು ವಿಷಯ ಆಗುತ್ತೆ. ಮತ್ತು ಎಂದಿನಂತೆ ನಾವು ECC ಲರ್ನಿಂಗ್ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ. ವಾಯ್ಸನ್ನು ಕೊಟ್ಟು ಅದನ್ನು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ವಿಡಿಯೋ ಇದ್ದರೆ ಅದನ್ನು ಆ್ಯಕ್ಟಿವಿಟಿ ಕಂಪ್ಲೀಟೆಡ್ ಅಂತ ತೋರಿಸಿ, ನಿಮಗೆ ಟೈಮ್ ಇದ್ದರೆ ವಿಡಿಯೋ ವಾಚ್ ಮಾಡಿ ಅದರಂತಲೇ ಆ್ಯಕ್ಟಿವಿಟಿ ಮಾಡಿ. ನೆಕ್ಸ್ಟು ಇನ್ನೊಂದಿರುತ್ತೆ, ಅದು ವಿಡಿಯೋ, ಅದೂ ಅಷ್ಟೇ ಆ್ಯಕ್ಟಿವಿಟಿ ಕಂಪ್ಲೀಟ್ ಅಂತ ತೋರಿಸಿ. ಇಷ್ಟ ಆದರೆ ಅದನ್ನು ಕಂಟಿನ್ಯೂ ಮಾಡ್ಕೋಬೋದು. ಸೊ ಇಲ್ಲಿ ನಾವೇನು ಮಾಡಬೇಕು, ಎಂಡ್ ಆಫ್ ಟುಡೇ ಆಯಿತು, ಇವತ್ತಿನ ಡೇ ECC ಲರ್ನಿಂಗ್ ಅಂತ ಆಯಿತು. ಇದು ನಮ್ಮ ಎಂದಿನಂತೆ ಕಾರ್ಯಕ್ರಮವನ್ನು ನಾವು ಮುಗಿಸ್ಕೊಂಡು ಬಿಡೋಣ. ಸೊ ನಾನು ಇಲ್ಲೇನು ಹೇಳಿದೆ, ನಿಮಗೆ ಹೆಡ್ ಕೌಂಟ್ ಅಂತ ಹೇಳಿದೆ. ಇಲ್ಲಿ ಹೆಡ್ ಕೌಂಟ್ ಅಂತ ಬರುವಾಗ ಡೈಲಿ ಟ್ರ್ಯಾಕಿಂಗ್ ಮೇಲೆ ನಾವು ಹೋಗಬೇಕಾಗತ್ತೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೆಡ್ ಕೌಂಟ್ ಅಂತ ಹೋದಾಗ ನನಗೆ ಇಲ್ಲಿ ತೋರಿಸ್ತಾ ಇದೆ ಚಿಲ್ಡ್ರನ್ಸ್ ಗ್ರೂಪ್ ಫೋಟೋ ತೆಗಿಬೇಕಾಗತ್ತೆ. ಸೊ ಇಲ್ಲಿ ಚಿಲ್ಡ್ರನ್ ಗ್ರೂಪ್ಸ್ ಫೋಟೋ ತೆಗಿಬೇಕಾದ ಮೇಲೆ ಕ್ಲಿಕ್ ಮಾಡಿದ ಮೇಲೆ 2 ಅಂತ ಇಲ್ಲಿ ನನಗೆ ತೋರಿಸ್ತಾ ಇದೆ. ಅಂದರೆ ನಾನು ಎಷ್ಟು ಕೊಟ್ಟಿದ್ದೀನೋ ಅಷ್ಟೇ ತೋರಿಸ್ತಾ ಇದೆ. ಇನ್ನೊಂದು ಕಡೆ ತೋರಿಸ್ತಾ ಇದೆ, ಬಟ್ ನನಗೆ ಕೆಲವೊಂದು ವಿಷಯನ ಕೇಳಿದ್ದೀನಿ, ಕೆಲವೊಂದು ಕಡೆ ನೋಡಿದ್ದೀನಿ 17, 20, 25, 30 ಅಂತ ಇಂಥಲ್ಲೆಲ್ಲ ಕೊಡಬೇಕಾದ್ರೆ ಅಲ್ಲಿ ಏನಾಗಿದೆ, ಕೌಂಟಿಂಗ್ ತಪ್ಪಾಗಿ ಬರುತ್ತೆ. ಇಲ್ಲಿ ಕೊಟ್ಟಿರೋದು 20 ಇರುತ್ತೆ, ಅಲ್ಲಿ 17 ಇರುತ್ತೆ. ಸೊ ಆ ಥರ ಏನಾದ್ರು ನಿಮ್ಮಲ್ಲಿ ಈ ಥರ ವ್ಯತ್ಯಾಸಗಳನ್ನು ಕಂಡು ಬಂದಲ್ಲಿ ಕಮೆಂಟ್ ಸೆಕ್ಷನ್ ಮೂಲಕವಾಗಿ ನನಗೆ ತಿಳಿಸ್ತೀರಾ ಅಲ್ವಾ ನೀವು? ಸೊ ತಿಳಿಸಿ. ಬಟ್ ನನಗೆ ಇಲ್ಲಿ ಕರೆಕ್ಟಾಗಿ ತೋರಿಸಿದೆ. ಬಟ್ ನಾನು ಇಲ್ಲಿ 3 ಮಕ್ಕಳನ್ನ ಆ್ಯಡ್ ಮಾಡಿದಾಗ ನನಗೆ ಕೌಂಟ್ ತೋರಿಸಿಲ್ಲ, ಬಟ್ ಓನ್ಲಿ ಹೆಡ್ ಪ್ರಾಸೆಸಿಂಗ್ ಅಂತ ಹೇಳಿ ತೋರಿಸಿದೆ. ಬಿಟ್ಟರೆ ನಾನು ಸಂಜೆ ಕ್ಲೋಸ್ ಮಾಡೋವರೆಗೂ ನಂಗೆ ತೋರಿಸಿಲ್ಲ. ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಅನಿಸುತ್ತೆ. ತೋರಿಸೋಲ್ಲ. ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ, ನನಗೆ ಗೊತ್ತಾಗುತ್ತೆ ಯಾರ್ದು ಏನು ಅಂತ ಹೇಳಿ. ಸೊ ಇದಿಷ್ಟು ನೋಡಿ, ಹೆಡ್ ಪ್ರಾಸೆಸಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದಿಷ್ಟು ಇವತ್ತಿನ ವಿಷಯ ಆಯಿತು. ಸೊ ನಿಮ್ಮಲ್ಲಿ ಈ ಥರ ಏನಾರು ಪ್ರಾಬ್ಲಮ್ ಬಂದಾಗ ನಿಮ್ಮ ಸೂಪರ್ವೈಸರ್ಗೆ ಗಮನಕ್ಕೆ ತೊಗೊಂಬನ್ನಿ. ಅಲ್ಲಿ ನಾವು ಕೊಟ್ಟಿರೋದು ಹೇಗೆ, ನಾವು ತೋರಿಸಿರೋದು ಇಷ್ಟೇ ಅಂತ ಹೇಳ್ಬಿಟ್ಟು ಅಲ್ವಾ, ನಾವು ತೋರಿಸ್ಬಿಟ್ಟು ನಮ್ಮ ಕರ್ತವ್ಯವನ್ನು ನಾವು ಮಾಡಿಬಿಟ್ರೆ ಅಲ್ಲಿ ಮುಗೀತು ಅಂತ ಹೇಳಿ. ಸೊ ಇವತ್ತು ಈ ವಿಷಯ ನಿಮಗೆ ತುಂಬ ಉಪಯುಕ್ತ ಆಯಿತು ಅಂತ ಮಾಡ್ಕೊಳ್ತೀನಿ. ಮತ್ತು ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.